ಸರ್, ಇದು ಈಗ ನಿನ್ನೆಯಿಂದ ನಾವು ನೋಡ್ತಾ ಇರೋದ್ರಿಂದ ಅರ್ಣಬ್ ಗೋಸ್ವಾಮಿ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೋನಿಯಾ ಗಾಂಧಿ ಅವ್ರ ಬಗ್ಗೆ, ಇದನ್ನು ನೀವು ಯಾವ ರೀತಿ ಖಂಡನೆ ಮಾಡ್ತೀರಾ ಸರ್? ಅರ್ಣಬ್ ಗೋಸ್ವಾಮಿಯ ಏನು ಚರ್ಚೆ ಇದೆಯಲ್ಲ, ಮಾತು, ಕೂಡಲೇ ಆತನ ಮೆಂಟಲ್ ಹಾಸ್ಪಿಟಲ್ ಫಸ್ಟ್ ಸೇರಿಸಬೇಕು, ನಂಬರ್ 1. ಎರಡನೇದು, ಈ ಮಾಧ್ಯಮ ವೃತ್ತಿಗೆನೆ ಇಡೀ ಒಂದು ಕಪ್ಪು ಚುಕ್ಕೆ ಅರ್ಣಬ್ ಗೋಸ್ವಾಮಿಯನ್ನ ದೊಡ್ಡ ಕಳಂಕವನ್ನ ತಂದಿದ್ದಾರೆ. 4ನೇದು, ಇಡೀ ರಾಷ್ಟ್ರದಲ್ಲಿ. 3ನೇದು, ಯಾವೊಬ್ಬ ಸ್ವಾಭಿಮಾನಿ ಹೆಣ್ಮಗಳಿಗೆ ಗೌರವನ ಕೊಡುವಂಥವ್ರು ಯಾರು ಕೂಡ ಇದನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹೆಣ್ಮಗಳು 50 ವರ್ಷ ಈ ದೇಶಕ್ಕೆ ಬಂದು ಅಬ್ದುಲ್ ಕಲಾಂ ರವರು ಈ ರಾಷ್ಟ್ರಪತಿ ಆಗಿದ್ದಂಥ ಸಂದರ್ಭದಲ್ಲಿ ಎಲ್ಲ ಸಂಸತ್ ಸದಸ್ಯರು ಸೇರಿ ಆ ಹೆಣ್ಮಗಳನ್ನ ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ತೆಗೆದುಕೊಳ್ಳಮ್ಮ ಅಂತ ಕರೆದಾಗ ಇನ್ವಿಟೇಷನ್ ಕೊಟ್ಟ ಮೇಲೆ ಒಬ್ಬ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರನ್ನ ನೇಮಕ ಮಾಡಿದಂಥ ಇತಿಹಾಸ ಇಡೀ ಜಗತ್ತಲ್ಲೇ ಈ ಭೂಮಿ ಮೇಲೆ ಯಾವ್ದಾರು ಇತ್ತು ಅಂತಂದ್ರೆ ಅದು ಸೋನಿಯಾ ಗಾಂಧಿ ಅವರ ತ್ಯಾಗ. ಇದನ್ನ ಅರ್ಣಬ್ ಗೋಸ್ವಾಮಿ ಅಲ್ಲ, ಇಡೀ ದೇಶದ ಭಾರತೀಯ ಎಲ್ಲ ನಾಗರಿಕರು ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಅಂತ ಹೆಣ್ಮಗಳ ಮೇಲೆ ಇದು ಮಾಡ್ತಾ ಇರೋದಿದೆಯಲ್ಲ, ಈ ಮಾತುಗಳು, ಇದನ್ನ ಭಾರತೀಯರು ಯಾರು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಈ ದೇಶದ ಒಂದು ಗೌರವಾನ್ವಿತ ಪರಂಪರೆಯನ್ನ ಉಳಿಸ್ಕೊಂಡು ಹೋಗ್ಬೇಕಾದ್ದು ನಮ್ಮ ಕರ್ತವ್ಯ. ಮುಂದಿನದಲ್ಲಿ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ತೋರಿಸ್ತೀವಿ. ಈಗೆಲ್ಲ ಮಾತಾಡೋದು ಸಿಚುವೇಶನ್ ಅಲ್ಲಿ ಪಾದರಾಯನಪುರದ ಏನು ಘಟನೆ ಆಯಿತು ಅದರ ಬಗ್ಗೆ ಈ ಮಾಧ್ಯಮಗಳಲ್ಲಿ ತೋರಿಸ್ತಾ ಇರುವಂತಹ ರೀತಿ ಮುಸ್ಲಿಂ ಕಮ್ಯುನಿಟಿಗೆ ಈ ಕ್ಷಣದಲ್ಲಿ ಕರ್ನಾಟಕದಲ್ಲಿ ನೋಡ್ತಾ ಇರುವಂತಹ ರೀತಿ ಜನರು ಇದ್ರ ಬಗ್ಗೆ ಏನು ಅಭಿಪ್ರಾಯ ಹೇಳ್ತೀರಾ ಸರ್? ನೋಡಿ, ಪಾದರಾಯನಪುರದ ಗಲಾಟೆ ಕಾನೂನು ರೀತಿಯಿಂದ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಒತ್ತಾಯ ಮಾಡಿದ್ವಿ. ವ್ಯಕ್ತಿಗಳು ಮಾಡಿದಂಥ ತಪ್ಪಿಗೆ ವ್ಯಕ್ತಿಗಳು ಶಿಕ್ಷೆ ಅನುಭವಿಸಬೇಕು. ಸಮುದಾಯಕ್ಕೂ ಯಾವುದೇ ಸಮುದಾಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ವ್ಯಕ್ತಿಗಳ ಪುಂಡಾಟಿಕೆ, ವ್ಯಕ್ತಿಗಳ ಬಗ್ಗೆ ಕಾನೂನು ಕ್ರಮ ತೆಗೆದುಕೊಳ್ಳಿ. ನಮ್ಮದು ಸಂಪೂರ್ಣವಾದಂಥ ಬೆಂಬಲ ಇದೆ. ನಾವು ಇದಕ್ಕೆ ಖಂಡಿಸಿದ್ವಿ, ಈಗೂ ಖಂಡಿಸ್ತೀವಿ, ಮುಂದಕ್ಕೂ ಖಂಡಿಸ್ತೀವಿ. ಅದನ್ನ ಯಾರ್ದೋ ಮೇಲೆ ರಾಜಕಾರಣ ಮಾಡೋದು ಕೆಲವು ಪಕ್ಷದವರು ಸರಿ ಇಲ್ಲ ಅನ್ನೋದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ.